ಈ ಬೈಮಂಗ್ಲ ಮತ್ತು ಕಂಚಕಾರ್ನಹಳ್ಳಿ ರೈತರು ಸುಮಾರು 460 ದಿನಗಳಿಂದ ಇಲ್ಲಿ ಧರಣಿಯನ್ನು ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯ ಸರ್ಕಾರ ಸುಮಾರು 964 ಎಕರೆ ಜಮೀನನ್ನ ಭೂ ಸ್ವಾಧೀನ ಮಾಡಿಸ್ಕೊಳ್ಳಿಕ್ಕೆ ಹೊರಟಿದೆ. ಆ ಭೂ ಸ್ವಾಧೀನವನ್ನ ವಿರೋಧಿಸಿ ಇವತ್ತು ಪ್ರತಿಭಟನೆಯನ್ನ ಸುಮಾರು 1.5 ವರ್ಷಗಳ ಕಾಲ ಏನು ಈ ರೈತರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಇಷ್ಟೇ. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪುನಃ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಡಿ.ಸಿ ಇರ್ಬೋದು, ಸಂಬಂಧಪಟ್ಟಂತವರು ಈ ಭೂಮಿನಲ್ಲಿ ಯಾವುದೇ ಕಾರಣಕ್ಕೂ ಬಂಜರ ಭೂಮಿ ಏನು ಬೆಳೀತಾ ಇಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಹಂಗೆ ಆಗಲ್ಲ, ಇಲ್ಲಿ ಕಾಲಿಲ್ದಾನೆ ಎಲ್ಲ ಕೃಷಿ ಒಳಗಡೆ ಕೃಷಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಭೂಮಿಯಾಗಿದೆ. ಇಲ್ಲಿ ಹೈನುಗಾರಿಕೆಯಲ್ಲಿ 90% ಹೈನುಗಾರಿಕೆ ಬೆಳೀತಾ ಇದ್ದಾರೆ. ಕಬ್ಬು, ರಾಗಿ, ಭತ್ತ, ತರಕಾರಿ ವಿಭಿನ್ನ ರೀತಿಯಾದಂತ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಈ ಭೂಮಿಯನ್ನ ಬಲವಂತವಾಗಿ ಇಲ್ಲಿರ್ತಕ್ಕಂಥ 80% ರೈತರು ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನ ಕೊಡಲ್ಲ ಅಂತ ಹೇಳಿದ್ರೆ ಬಲವಂತದಿಂದ ಭೂ ಸ್ವಾಧೀನವನ್ನ ಮಾಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ಕಾನೂನು ಒಳಗಡೆ ಅವಕಾಶ ಇಲ್ಲ. ಯಾಕೆ ಬಲವಂತದಿಂದ ಭೂ ಸ್ವಾಧೀನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದ್ರೆ ಅದು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಯಾಕೆ ಅದಕ್ಕೆ ಕಾಳಜಿ? ಯಾಕೆ ನಮ್ಮ ಭೂಮಿಯನ್ನ ಕಿತ್ಕೊಳ್ಳಿಕ್ಕೆ ಅಷ್ಟು ಕಾಳಜಿ ಇರತಕ್ಕಂಥವ್ರು ಈ ದೇಶದ ಕಾರ್ಪೊರೇಟ್ ಕುಳಗಳಿಗೆ ರತ್ನಗಂಬಳಿ ಹಾಕಿ ಕರೀತಾ ಇದ್ದಾರೆ. ಬನ್ನಿ ನಾವು ಭೂಮಿ ಇದೆ ನಾವು ಕೊಡ್ತೀವಿ, ಬನ್ನಿ ಇಲ್ಲಿಗೆ ಅಂತ ಕರೀತಾರೆ. ಯಾಕೆ? ರಿಯಲ್ ಎಸ್ಟೇಟ್ ಮೊದಲೇ ಅವರು ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ನಾಯಕತ್ವ ವಹಿಸ್ತಕ್ಕಂಥವ್ರು. ಇಲ್ಲಿರ್ತಕ್ಕಂಥ ಈ ಸಂಪತ್ತು ಇಲ್ಲಿರ್ತಕ್ಕಂಥ ಇವತ್ತು ಇವ್ರಿಗೆ 5 ಕೋಟಿ ರೂಪಾಯಿ ಒಂದು ಎಕರೆ ಕೊಡ್ತೀವಿ ಅಂತ ಹೇಳಿದ್ರೆ ಇವ್ರ ಕೈನಿಂದ ಹೋದ ತಕ್ಷಣ 15-20 ಕೋಟಿ ರೂಪಾಯಿ ಆಯ್ತು ಒಂದು ಎಕರೆ. ಅಷ್ಟು ಇದು ಫಲವತ್ತಾದಂತ ಭೂಮಿಯನ್ನ ಇವತ್ತು ಕಿತ್ಕೊಳ್ಳಿ ಕೊಟ್ಟಿರ್ತಕ್ಕಂಥದ್ದನ್ನ ಇವ್ರ ಉದ್ದೇಶ ಏನು? ಇಲ್ಲಿರ್ತಕ್ಕಂಥ ರೈತರು ಏನಾಗ್ಬೇಕು? ಇಲ್ಲಿ ಸುಮಾರು 25 ಹಳ್ಳಿಗಳಿರ್ತಕ್ಕಂಥ ರೈತರು ಇವತ್ತು ಕೃಷಿಯನ್ನ ನಂಬಿ ಬರುತ್ತಾ ಇದ್ದಾರೆ. 80% ರೈತರು ಇವತ್ತು ಕೃಷಿ ರಂಗದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇದು ಹೈನುಗಾರಿಕೆನ ತೊಡಗಿಸ್ಕೊಂಡಿದ್ದಾರೆ. 80% ರೈತ ಮಹಿಳೆಯ ಪರಿಸ್ಥಿತಿ ಏನಾಗ್ಬೇಕು? ಅವ್ರು ಎಲ್ಲಿಗೆ ಹೋಗ್ಬೇಕು? ಈ ಕಾರ್ಪೊರೇಟ್ ಕುಲಗಳಿಗೆ ಬಾತ್ರೂಮ್ ತೊಳಿಬೇಕು, ಅವ್ರ ಮನೆ ಒರೆಸ್ಕೊಂಡು, ಅವ್ರು ಗೇಟ್ ಕಾಯ್ಕೊಂಡು, ಅವ್ರು ಪಾರ್ಕ್ ಮಾಡ್ಕೊಂಡಿರ್ಬೇಕಾ? ಅವ್ರ ಭೂಮಿಯನ್ನ ಕಷ್ಟಪಟ್ಟು ತಾತ ಮುತ್ತಾತ ಅವರೆಲ್ಲ ಉಳಿಸ್ಕೊಂಡು ಬಂದು ಆ ಭೂಮಿ ಜೊತೆ ಇವ್ರಿಗೆ ಬದುಕಿದೆ. ಇವ್ರಿಗೂ ಆ ಭೂಮಿ ಜೊತೆ ಅವ್ರ ಬೆವರು ಇದೆ, ರಕ್ತ ಇದೆ. ಅವ್ರ ಭೂಮಿ ಜೊತೆ ತಾಯಿ ಮಕ್ಕಳ ಸಂಬಂಧ ಇದೆ. ಈ ಸಂಬಂಧವನ್ನ ಕಿತ್ಕೊಂಡು ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ ಮೊನ್ನೆ ಅಂತಿಮ ಅಧಿಸೂಚನೆ ಹೊರಡಿಸಿದೆ, ಸುಮಾರು 500 ಎಕರೆಗೂ ಹೆಚ್ಚು. ಹಂಗಾಗಿ ಇದಕ್ಕೆ ನಾವು ಕೇಳ್ತಾ ಇದೀವಿ, ಅಧಿಸೂಚನೆಯನ್ನ ವಾಪಸ್ ಪಡಿಬೇಕು. ಅಧಿಸೂಚನೆ ವಾಪಸ್ ಕೊಡೋ ತನಕ ನಮ್ಮ ಹೋರಾಟ ಮುಂದುವರಿತದೆ. ಜನವಾದಿ ಮಹಿಳಾ ಸಂಘಟನೆ ಇರ್ಬೋದು, SFI ಸಂಘಟನೆ ಇರ್ಬೋದು, ಕರ್ನಾಟಕ ರಾಜ್ಯದ ಏನು ರೈತರ ಪರವಾಗಿರ್ತಕ್ಕಂಥ ಎಲ್ಲಾ ಸಂಘಟನೆಗಳು ನಾಳೆ ಸಂಯುಕ್ತ ಹೋರಾಟ ಕರ್ನಾಟಕ 4 ಗಂಟೆಗೆ ಇಲ್ಲಿ ಬರ್ತದೆ. ಮುಂದಿನ ಹೋರಾಟದ ರೂಪುರೇಷೆಗಳೇನೆ ಅಂತ ಕುಂತು ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಕಿತ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತೆ ಡಿ.ಕೆ. ಶಿವಕುಮಾರ್ಗೆ ನಾವು ಬಿಡಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.